ಬೇರೆ ಅವ್ರು ಬೇರೆ. ಸಾಯಂಕಾಲ ಹೊತ್ತು ಲೆಕ್ಕ ಕೇಳಲ್ಲ. ನೋಡೋಣ ಏನಂತ ಇದಷ್ಟು ಇರ್ಕು 20 ಕೊಡಲ್ವಂತೆ. ಬೇಡ ಬಿಡಪ್ಪ, ಅಯ್ಯೋ ಕೊಡಲೇಬೇಡ, ಪೂರ್ತಿನೇ ಕೊಡ್ಬೇಕು. ಹುಡುಗನ ಅಯ್ಯೋ ಬೇಡ ಬಿಡಪ್ಪ, ಕೊಟ್ಬಿಡ. ಗುಂಡು ಪಲಾವ್, ಗುಂಡು ಪಲಾವ್ ಇಲ್ಲ ರೀ, ಹುಡುಗಿ ಥರ ಕಾಣಿಸಿದ್ನಲ್ಲ ಅದಕ್ಕೆ ಕೇಳಿದ್ದೆ. ಏನು ಕೊಡಿ ಸ್ವಲ್ಪ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಜನಿ ನವೀನ್. ಫ್ರೆಂಡ್ಸ್, ನಾವು ಮೆಜೆಸ್ಟಿಕ್ಗೆ ಬಂದಿದ್ದೀವಿ. ನೋಡಿ, ಇಲ್ಲಿ ಎಲ್ಲ ಖಾಲಿ ಖಾಲಿ ಇದೆ, ಬೇಗ ಬಂದಿದ್ದೀವಲ್ಲ ಅದಕ್ಕೋಸ್ಕರ. ನಾವೀಗ ಬಂದಿರೋದು ಬೆಂಗಳೂರನ್ನ ಕಾಯ್ತಾ ಇರೋಂಥ ಅಣ್ಣಮ್ಮ ದೇವಸ್ಥಾನಕ್ಕೆ, ಅಣ್ಣಮ್ಮ ತಾಯಿನ ದರ್ಶನ ಮಾಡೋದಕ್ಕೆ. ಬನ್ನಿ ಫ್ರೆಂಡ್ಸ್, ಹೋಗಿ ದರ್ಶನ ಮಾಡೋಣ. ಬೇಗ ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನು ಬೆನಿಫಿಟ್ಟು ಅಂದರೆ ದೇವ್ರ ದರ್ಶನ ಚೆನ್ನಾಗಾಗುತ್ತೆ, ಕ್ಯೂನಲ್ಲಿ ನಿಲ್ಲೋದು ತಪ್ಪುತ್ತೆ. ಅದಕ್ಕೋಸ್ಕರ ಈ ದೇವಸ್ಥಾನದಲ್ಲಿ ಹೊರಗಡೆ ಮಾತ್ರ ವಿಡಿಯೋ ಮಾಡೋಕ್ಕಾಗೋದು, ಒಳಗಡೆ ಮಾಡೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ನಾನು ಹೊರಗಡೆ ಮಾತ್ರ ಕವರ್ ಮಾಡಿದ್ದೀನಿ. ತಾಯಿ ದರ್ಶನ ಚೆನ್ನಾಗಾಯಿತು ಫ್ರೆಂಡ್ಸ್, ತುಂಬಾ ಚೆನ್ನಾಗಾಯಿತು. ಶುಕ್ರವಾರ ಆಗಿದ್ದರಿಂದ ನಾವು ಬೇಗನೆ ಬಂದ್ವಿ. ಅಭಿಷೇಕ ಆಗ್ತಾಯಿತ್ತು ದೇವ್ರಿಗೆ. ದರ್ಶನ ಚೆನ್ನಾಗಾಯಿತು ಫ್ರೆಂಡ್ಸ್. ತಾಯಿ ಅಲಂಕಾರಕ್ಕೆ ಇಟ್ಟಿರೋಂಥ ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ದರ್ಶನ ಎಲ್ಲ ಮುಗಿಸಿ ಅಲ್ಲೇ ಒಂದು 5 ನಿಮಿಷ ಕೂತ್ಕೊಂಡ್ವಿ. ಎಷ್ಟು ಸಲ ಹೋಗಿದ್ದೀವಿ ನಾವು ಅಣ್ಣಮ್ಮ ದೇವಸ್ಥಾನಕ್ಕೆ, ಒಂದು ಸಲ ಕೂಡ ಪ್ರಸಾದ ಇಲ್ಲದೆ ವಾಪಸ್ ಬಂದಿಲ್ಲ. ಯಾವಾಗ ಹೋದ್ರೂ ಎನಿ ಟೈಮ್ ಯಾವಾಗಲೂ ಅಲ್ಲಿ ಪ್ರಸಾದ ಸಿಗ್ತಾನೇ ಇರುತ್ತೆ. ಒಬ್ಬರಲ್ಲ ಒಬ್ಬರು ಮಾಡ್ಕೊಬಂದು ಕೊಡ್ತಾನೆ ಇರ್ತಾರೆ. ತುಂಬ ವಿಶೇಷ ಅಂದರೆ ತುಂಬ ವಿಶೇಷವಾದಂಥ ಸ್ಥಾನ ಇದು. ತುಂಬ ಖುಷಿಯಾಯಿತು ಫ್ರೆಂಡ್ಸ್. ಇಲ್ಲಿ ಉತ್ಸವ ಮೂರ್ತಿನ ರೆಡಿ ಮಾಡ್ತಾ ಇದ್ದಾರೆ. ಅದಾದಮೇಲೆ ನಾವು ಹೊರಗೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಉಪ್ಪು, ಮೊಸರು ಮತ್ತು ಕಾಳು ಮೆಣಸನ್ನು ಹಾಕ್ತಾರೆ ಫ್ರೆಂಡ್ಸ್. ಅಣ್ಣಮ್ಮ ದೇವಸ್ಥಾನ ಬೆಂಗಳೂರಿನ ಮೆಜೆಸ್ಟಿಕ್ ಪಕ್ಕದಲ್ಲೇ ಇರುವಂಥದ್ದು. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಯಾರೆಲ್ಲ ಇನ್ನೂ ದರ್ಶನ ಪಡ್ಕೊಂಡಿಲ್ಲ, ಒಂದ್ಸಲ ಬೆಂಗಳೂರು ಬಂದಾಗ ತಪ್ಪದೆ ಇಲ್ಲಿ ಬಂದು ದರ್ಶನ ಮಾಡಿ. ಪೂಜೆ ಎಲ್ಲ ಮುಗಿಸಿ ನಾವು ಮನೆ ಕಡೆ ಹೊರಟ್ವಿ. ಮರ, ಪ್ಲಾಸ್ಟಿಕ್ ಮರ ಇದೆಯಲ್ವಾ, ಕೆ ಜೋಡಿ ಮರ. ಫ್ರೆಂಡ್ಸ್, ಇದಾಗಿತ್ತು ಈ ದಿನದ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.